Hey guys, welcome back to my YouTube channel Journey with Sutaranjit. ಇದು 3 ಡೇಸ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನನ್ನ ಕಸಿನ್ದು ಮದುವೆ ಇತ್ತು ಅಂತ ಲಾಸ್ಟ್ ಮೂಮೆಂಟ್ ಶಾಪಿಂಗು ಮತ್ತು ಸ್ಟಿಚಿಂಗ್ ಕೊಟ್ಟಿರೋ ಬಟ್ಟೆ ಅವೆಲ್ಲ ಕಲೆಕ್ಟ್ ಮಾಡ್ಕೊಳೋದಿತ್ತು. ಅದೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಈ ವ್ಲಾಗಲ್ಲೇ ಬಲೆಶಾಸ್ತ್ರದ್ದು ವ್ಲಾಗು ಕಂಟಿನ್ಯೂಷನ್ ಆಗಿರುತ್ತೆ. ನನ್ನ ವ್ಲಾಗ್ಸ್ ತುಂಬಾ ಲೇಟಾಗಿ ಬರ್ತೈತೆ. ನಾನು ಈ ಮದುವೆ ಶಾಪಿಂಗಲ್ಲಿ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋಕ್ಕೆ ತುಂಬಾ ಕಷ್ಟ ಅನಿಸ್ತದೆ. ಅದಕ್ಕೆ ಸ್ವಲ್ಪ ಲೇಟಾಗೇ ಹಾಕ್ತಾ ಇದ್ದೀನಿ. ಮತ್ತು ಡೀಟೇಲ್ಡ್ ವ್ಲಾಗ್ ಮಾಡೋಕ್ಕೂ ತುಂಬಾ ಕಷ್ಟ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ. ಇದು ಸ್ಯಾಟರ್ಡೆ ಬಂದು ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತುಂಬ ದಿವಸ ಆಗಿತ್ತು ಅಂತ ಸಡನ್ನಾಗಿ ಪ್ಲಾನ್ ಮಾಡ್ಕೊಂಡು ಬೆಳಗ್ಗೆ ಹಾಗೆ ಹೋಗಿದ್ವಿ. ಬೆಳಗ್ಗೆ 7 o'clockಗೆ ಮನೆ ಬಿಟ್ವಿ. 8 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಅಭಿಷೇಕಕ್ಕೆ ಹೋಗ್ತಾ ಇರೋದು ಅಂತ ಸ್ವಲ್ಪ ಬೇಗನೆ ಮನೆ ಬಿಟ್ವಿ. ಕರೆಕ್ಟ್ ಟೈಮ್ಗೆ ಹೋಗಿದ್ವಿ. ಅಭಿಷೇಕ ಎಲ್ಲ ನೋಡಿಕೊಂಡು ರಿಟರ್ನ್ ದೇವಸ್ಥಾನದಿಂದ ಬರಬೇಕಾದ್ರೆ ಮಿರಾಯಾದ್ರಲ್ಲಿ ನಾವು ಈಶಾನ್ದು ಮೂರ್ತದ ಔಟ್ಫಿಟ್ಟು ಮತ್ತು ಸಿರಿದು ಮೂರ್ತದ ಔಟ್ಫಿಟ್ಟು ಎಲ್ಲನೂ ಮಿರಾಯದಲ್ಲಿ ಸ್ಟಿಚಿಂಗ್ ಕೊಟ್ಟಿದ್ದೆ. ನೀನ್ ಕರಿ ಸಿರಿವಾರಿ ಅಕ್ಕನ. ಇರೋದಾ? ಇಲ್ಲ, ಇದು ಇಲ್ಲ. ಈ ಕಲರ್ ಅದು ಲೂಸ್ ಗ್ಲಿಟರ್ ಇದೆ. ಆ ಕಲರ್ ಪಾಲಿಶ್ ಇದೆ. ಡಾರ್ಕ್ ಅನ್ಸುತ್ತೆ. ಇಲ್ಲ, ಕರೆಕ್ಟಾಗಿ ಐತಪ್ಪ. ಅಷ್ಟು ಮಾತ್ರ ಇದ್ರೆ ಚೆನ್ನಾಗಿರೋದು. ಇನ್ನೊಂದು ಹಾಕಿದ್ರೆ ಇನ್ನೊಂದು ಡಾರ್ಕ್ ಬರುತ್ತೆ. ಇಲ್ಲ ಇಲ್ವಾ? ಸ್ವಲ್ಪ ಶಿಮ್ಮರ್ ಬರುತ್ತಲ್ಲ ಮೇಲೆ. ಇನ್ನೊಂದು ಕೂಡಲೇ ನಿಮ್ಮದು ಡಾರ್ಕ್ ಬರಲ್ಲ, ಅದು ಫಿನಿಶಿಂಗ್ ಬರುತ್ತೆ ಅಷ್ಟೇ. ಇಟ್ಲಾ? ನೇಲ್ ಆರ್ಟ್ ಮನೆಯಲ್ಲೇ ಮಾಡಿಸ್ಕೊಳೋಣ ಅಂತ ಬುಕ್ ಮಾಡ್ಕೊಂಡಿದ್ವಿ. ಸ್ಯಾಟರ್ಡೆ ಈವ್ನಿಂಗೇ ಮಾಡಿಸ್ಕೊಂಡ್ಬಿಟ್ವಿ. ಮಿರಾಯದಲ್ಲಿ ಟ್ರಯಲ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಬಂದೆ. ನಾನು ಈ ವಿಡಿಯೋ ಕ್ಲಿಪ್ಪಿಂಗಲ್ಲೇ ನಾನು ಯಾವ ಥರ ಡ್ರೆಸ್ಸು ಸಿರಿಗೆ ಮತ್ತು ಈಶಾನ್ಗೆ ಕಸ್ಟಮೈಸ್ ಮಾಡಿಸಿದ್ದೀನಿ ಅಂತ ತೋರಿಸೋಣ ಅಂದ್ಕೊಂಡೆ. ಬಟ್ ಫಂಕ್ಷನ್ ದಿವಸ ಹಾಕ್ಕೊಂಡಾಗ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಲ್ಲಿಗೆ ವಿಡಿಯೋ ಕಟ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಕಸ್ಟಮೈಸ್ ಮಾಡಿದರು. ಈಶಾನ್ದಂತೂ ತುಂಬಾ ರಿಚಾಗಿ ಕಾಣಿಸ್ತಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಸಂಡೇ ಮಾರ್ನಿಂಗ್, ಸಂಡೇನೇ ಬಲೆಶಾಸ್ತ್ರ ಇದ್ದಿದ್ದು. ನಾನು ಬೆಳಿಗ್ಗೆನೆ ಅಮ್ಮ ಮನೆಗೆ ಹೋಗಿದ್ದೆ. ಎಲ್ಲರೂ ಒಟ್ಟಿಗೆ ಅಲ್ಲೇ ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ನೀನು 2 ಹಾಕೊಂತೀಯ 3 ಹಾಕೊಂತೀಯ ಲೋಟಸ್ಸು? ಅದನ್ನು 1 ಹಾಕೋಣ ಅಂತ ಅನಿಸ್ತಾ ಇತ್ತು ನನಗೆ. ಮಾಮೂಲಿಯಾಗಿ 1 ಹಾಕೊಂತೀವಲ್ಲ ಸದಾ, 2 ಹಾಕೋಣ. ಮ್ಯಾಕ್ ಲಿಪ್ಸ್ಟಿಕ್ ಚಿಕ್ಕದಾಗಿದೆ. ಈ ಕಡೆ ಇಲ್ಲ, ಓಕೆನಾ? ಈ ಫ್ರಂಟ್ ಓಕೆನಾ? ಸ್ಟ್ರೈಟ್ ಇನ್ನೊಂಚೂರು ಬಫ್ ಬೇಕು. ಹಾಂ, ಬೇಡ ಅವ್ರು ಬೇಡ ಅಂತಂದ್ರೆ ಫ್ಲ್ಯಾಟ್ ತೋರಿಸಿದ್ರು. ಇಲ್ಲ, ತುಂಬ ಇದಾಗುತ್ತೆ ಅಂತ. ಕುಚ್ಚಿಲ್ಲ ಲೋಟಸ್. ಅದೇ ಲೋಟಸ್ ಅವರೇ ಮೇಕಪ್ ಆರ್ಟಿಸ್ಟ್. ಸುಮ್ಮನೆ ಒಂದು ಫೌಂಡೇಶನ್ನು ಮತ್ತು ಇದು ಅವ್ರಿಗೆ ಕಣ್ಣು ಲೈನರ್ ಎಲ್ಲ ಬೇಡ ಅಕ್ಕ. ಅವರೆಲ್ಲ ಹಾಲು ಕುಡಿಯೋಕೆ ಹೋಗೋದು. ಬೆಳಗ್ಗೆ 6:30 7 o'clockಗೆ ಮೇಕಪ್ ಆರ್ಟಿಸ್ಟ್ ಬಂದಿದ್ದರು. ನಾವು ಮಾಡಿಸ್ಕೊಂಡಿದ್ದು ಜಾನಕಿ ಅಂತ. ನಾವು ರೆಗ್ಯುಲರಾಗಿ ಅವ್ರ ಹತ್ರನೇ ಮಾಡಿಸ್ಕೊತೀವಿ ಲೈಟ್ ಮೇಕಪ್ ಎಲ್ಲನೂ. ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರನ್ನೇ ಬುಕ್ ಮಾಡ್ಕೊಂಡಿದ್ವಿ. ಈಗೊಂದು 3 yearsಯಿಂದ ನಾವು ಲೈಟ್ ಮೇಕಪ್ ಎಲ್ಲನೂ ಅವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೀವಿ. ಒಂಥರ ರೆಗ್ಯುಲರ್ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ ನಮಗೆ. ಏನಾನ ಈವೆಂಟ್ ಇತ್ತು, ಸಣ್ಣ ಪುಟ್ಟ ಫಂಕ್ಷನ್ ಇತ್ತು ಅಂದರೆ ಅವ್ರ ಹತ್ರನೇ ಮಾಡಿಸ್ಕೊತೀವಿ. ಹೇರ್ ಸ್ಟೈಲ್ ಅಂತೂ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ. ಹಾಗಾಗಿ ನಮ್ಗೆ ಅವ್ರ ಹತ್ರ ಕಂಫರ್ಟಬಲ್ ಅನಿಸುತ್ತೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೂ.
ಮೇಕಪ್ ಎಲ್ಲ ಆಯಿತು. ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಒಬ್ಬರು ಹೆಲ್ಪರ್ನ ಕರ್ಕೊಂಬಂದಿದ್ರು ಕ್ರಿಂಪಿಂಗ್ ಎಲ್ಲನೂ. ಸ್ವಲ್ಪ ಜಾಸ್ತಿ ಜನ ಏನಾನ ಇದ್ದರೆ ಅವರು 2-3 ಜನ ಬರ್ತಾರೆ. ಹಾಗಾಗಿ ಸ್ವಲ್ಪ ಬೇಗನೂ ಮಾಡ್ತಾರೆ. ಒಬ್ಬರು ಹೇರ್ ಸ್ಟೈಲ್ ಮಾಡ್ತಿರ್ತಾರೆ, ಒಬ್ಬರು ಮೇಕಪ್ ಮಾಡ್ತಿರ್ತಾರೆ. ಎಲ್ಲರೂ ಒಂದೇ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಳೋಣ ಅಂತ ಮಾತಾಡ್ಕೊಂಡಿದ್ವಿ. ಈ ಥರ ಬ್ರೇಡ್ ಮಾಡಿಸ್ಕೊಂಡು ಕೆಳಗಡೆ ಲೋಟಸ್ ಹಾಕ್ಸ್ಕೊಳೋಣ, ಮೇಲೇನು ಮಲ್ಲಿಗೆ ದಿಂಡು ಸೆಂಟ್ರಲ್ಲಿ ಲೋಟಸ್ ಹಾಕ್ಸ್ಕೊಳೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲರೂ ಬಳೆ ಶಾಸ್ತ್ರಕ್ಕೆ ಹಾಫ್ ಸ್ಯಾರಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಹಾಫ್ ಸ್ಯಾರಿನೇ ಕಸ್ಟಮೈಸ್ ಮಾಡ್ಕೊಂಡಿದ್ವಿ. ನನ್ನ ಪ್ರೀವಿಯಸ್ ಶಾಪಿಂಗ್ ವ್ಲಾಗ್ಸಲ್ಲೆಲ್ಲ ತೋರಿಸಿದ್ದೆ ಈ ಹಾಫ್ ಸ್ಯಾರಿ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದು ಮತ್ತು ಇದಕ್ಕೆ ದುಪ್ಪಟ್ಟ ಮ್ಯಾಚಿಂಗ್ ತೊಗೊಂಡಿರೋದು ಎಲ್ಲನೂ. ಈ ಕಂಪ್ಲೀಟ್ ಔಟ್ಫಿಟ್ಟು ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ನನಗೆ ಯಾವ ಥರ ಕಸ್ಟಮೈಸ್ ಮಾಡ್ಕೊಂಡಿದ್ದೆ ಅಂತ. ಸ್ಕರ್ಟ್ ಮೆಟೀರಿಯಲ್ ಫುಲ್ ಬ್ರೊಕೆಟ್ ಇತ್ತು ಅಂತ ನಾನು ಬ್ಲೌಸ್ಗೆ ಮಿನಿಮಲ್ ವರ್ಕ್ ಮಾಡಿಸ್ಕೊಂಡಿದ್ದೆ. ತುಂಬ ಹೆವಿ ಎಲ್ಲ ಬೇಡ, ಮತ್ತು ಉದ್ದ ಬಾರ್ಡರ್ ಬಂದಿತ್ತು. ಬ್ಲೌಸ್ಗೆ ಫುಲ್ ಬಾರ್ಡರ್ ಮಾಡಿಸ್ಬಿಟ್ಟು ಜಸ್ಟು ನೆಕ್ಲೈನು ಮತ್ತು ಸ್ಲೀವ್ಸ್ ಹತ್ರ ಕೆಳಗಡೆ ಮಾತ್ರ ನಾನು ವರ್ಕ್ ಮಾಡಿಸಿದ್ದೆ, ಸ್ವಲ್ಪ ಮಿನಿಮಲ್ ಆಗಿರಲಿ ಅಂತ. ಇವಾಗಿನ ಮಕ್ಕಳು ಏನು ಅಪ್ಡೇಟೆಡ್ ಅಂದರೆ ಅವರೇ ಹೇರ್ ಸ್ಟೈಲ್ ಒಂದು ಸರ್ಚ್ ಮಾಡಿ ನನಗೆ ಈ ಥರ ಹೇರ್ ಸ್ಟೈಲ್ ಹಾಕ್ಸಿ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಹೇರ್ ಸ್ಟೈಲ್ ಹಾಕ್ಸ್ಬೇಕಂತೆ ಅವ್ರಿಗೆ ಬಳೆ ಶಾಸ್ತ್ರಕ್ಕಂತ. ಸಿರಿ ಸ್ಮೈಲ್ ಮಾಡು. ನನ್ನ ಕಂಪ್ಲೀಟ್ ಔಟ್ಫಿಟ್ ಈ ಥರ ಇತ್ತು. ನಾನು ಈ ಥರ ರೆಡಿಯಾಗಿದ್ದೆ. ಇದೊಂದು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ನನ್ನ ಆರೆಂಜ್ ಕಲರ್ ಬ್ಲೌಸು ಮತ್ತು ದುಪ್ಪಟ್ಟ ಮತ್ತು ಸ್ಕರ್ಟು ಡಾರ್ಕ್ ಬ್ರೌನ್ ಇತ್ತು, ಕಾಂಟ್ರಾಸ್ಟ್ ತುಂಬ ರಿಚ್ಚಾಗಿ ಕಾಣಿಸ್ತಿತ್ತು. ಬಟ್ ದುಪ್ಪಟ್ಟ ನಾನು ಆರ್ಗೆನ್ಸಾದಲ್ಲಿ ಚೂಸ್ ಮಾಡಿದ್ದೆ, ಹಾಗಾಗಿ ಅದೊಂದು ಸ್ವಲ್ಪ ಸ್ಟಿಫ್ ಆಗಿತ್ತು. ಬೇರೆ ಜಾರ್ಜೆಟ್ಟು ಕ್ರೇಪು ಆ ಥರ ಫ್ಯಾಬ್ರಿಕಲ್ಲಿ ನೋಡಿದ್ದಿದ್ರೆ ಸ್ವಲ್ಪ ಫ್ಲೋಯಿಯಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನನಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತು ಆರ್ಗೆನ್ಸಾ ಆಗಿರೋದ್ರಿಂದ. ನಮ್ಮ ಆಂಟಿ ರಕ್ಷಿತಾ, ದೀಕ್ಷಾ ಅವರೆಲ್ಲ ಬಂದಿದ್ರು. ಅವರು ಎಲ್ಲ ಬಳೆ ತೊಡ್ಸ್ಕೊಂಡು ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಬಳೆ ಶಾಸ್ತ್ರದ ದಿವಸನೇ ಮೆಹಂದಿನೂ ಇದ್ದಿದ್ದು. ಗೆಸ್ಟ್ ಎಲ್ಲನೂ ಆವತ್ತಿನ ದಿವಸನೇ ಮೆಹಂದಿ ಹಾಕ್ಸ್ಕೊಂಡ್ರು. ನಾವು ಕ್ಲೋಸ್ ರಿಲೇಟಿವ್ಸ್ ಎಲ್ಲನೂ ಟ್ಯೂಸ್ಡೇ ಹಾಕೋಣ ಅಂದ್ಕೊಂಡಿದ್ದೀವಿ. ಮದುವೆ ಇರೋದು ಬಂದು ಫ್ರೈಡೇ, ಹಾಗಾಗಿ ಬೇಗ ಆಗೋಗುತ್ತೆ ನಾವು ಅವತ್ತಿನ ದಿವಸನೇ ಹಾಕ್ಸ್ಕೊಂಡ್ರೆ ಅಂತ. ಹಾಯ್ ಮಮ್ಮಿ, ಹಾಯ್. ಹಂಗೆ ಬನ್ನಿ. ಟೈಮ್ ಆಗೋಗುತ್ತಂತೆ. ಇದು ಚೆನ್ನಾಗಿದೆ. ಆಮೇಲೆ ಒಂದಾದ್ರು ಹಾ ಹೇಳಮ್ಮ. ನೋಡು ನೆಕ್ಸ್ಟ್ ಯಾರು? ನೆಕ್ಸ್ಟ್ ಬರ್ರಿ. ಮೇಲೆ ಹಾಕ್ರಿ ಹೋಗ್ಲಿ. ಈ ಥರ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ನಾವು ಈವೆಂಟ್ ಎಲ್ಲ ಆದಮೇಲೆ ಗೇಮ್ಸ್ ಎಲ್ಲ ಸ್ವಲ್ಪ ಆಡಿದ್ರಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಈ ಗೇಮ್ಸ್ ಎಲ್ಲ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.